ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಜುಲೈ 24 ಗುರುವಾರ ಭೀಮನ ಅಮಾವಾಸ್ಯೆ. ಈ 8 ಭಾಗ್ಯಶಾಲಿ ರಾಶಿಗಳ ಗೆಲುವಿನ ಕ್ಷಣ. ಈ ರಾಶಿಗಳಿಗೆ ಸೋಲ್ ಎನ್ನುವುದೇ ಇಲ್ಲ. ಈ ಒಂದು ಪರಿಹಾರ ಮಾಡಿ 30 ದಿನ ಲಾಭ ಪಡೆಯಿರಿ. ಜುಲೈ 24ರಂದು ಭೀಮನ ಅಮಾವಾಸ್ಯೆ ಆಚರಿಸಲಾಗುತ್ತದೆ. ಇದನ್ನು ಆಷಾಢ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಅಳಿಯನ ಅಮಾವಾಸ್ಯೆ ಎಂದು ಸಹ ಕರೆಯಲಾಗುತ್ತದೆ. ಇದು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆಯಾಗಿದ್ದು, ಈ ದಿನ ವ್ರತವನ್ನು ಆಚರಿಸಿ ದಾನ ನೀಡಲಾಗುತ್ತದೆ. ಈ ದಿನ ಕನಿಷ್ಠ ಒಂದೇ ಒಂದು ಆಹಾರ ಪದಾರ್ಥ ಅಥವಾ ಹಣ್ಣನ್ನು ಬ್ರಾಹ್ಮಣ ಅಥವಾ ಅವಶ್ಯಕತೆ ಹೊಂದಿರುವವರಿಗೆ ಅಥವಾ ದೇವಾಲಯದ ಅನ್ನದಾನದ ನಿಧಿಗೆ ದಾನವನ್ನು ನೀಡಿದ್ದಲ್ಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ಈಡೇರ್ತವೆ. ಈ ದಿನ ಮಹಿಳೆಯರು ಮತ್ತು ಮದುವೆಯಾಗದ ತರುಣಿಯರು ಸಹ ವ್ರತವನ್ನು ಆಚರಿಸ್ತಾರೆ. ಭೀಮನ ಅಮಾವಾಸ್ಯೆ ಹಬ್ಬವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಆರೋಗ್ಯ ಮತ್ತು ದೀರ್ಘಾಯುಷಿಗಾಗಿ ಆಚರಿಸ್ತಾರೆ. ಕನ್ಯೆಯರು ತಮಗೆ ಭೀಮನಂತ ಪತಿಯು ಸಿಗಲಿ ಎಂದು ವ್ರತವನ್ನು ಆಚರಿಸ್ತಾರೆ. ಈ ದಿನ ಮಹಿಳೆಯರು ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸ್ತಾರೆ. ಭೀಮನ ಅಮಾವಾಸ್ಯೆಯು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಈ ವರ್ಷ ಇದು ಕೆಲವು ರಾಶಿಯವರಿಗೆ ಮಾತ್ರ ತುಂಬ ಶುಭವಾಗಲಿದೆ. ಯಾವ ರಾಶಿಯವರಿಗೆ ಈ ಅಮಾವಾಸ್ಯೆಯಿಂದ ಶುಭವಾಗಲಿದೆ ಎಂದು ನೋಡೋಣ ಸ್ನೇಹಿತರೆ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮಕರ ರಾಶಿಯವರಿಗೆ ಈ ಭೀಮನ ಅಮಾವಾಸ್ಯೆಯು ತುಂಬ ಶುಭವಾಗಲಿದೆ. ಈ ರಾಶಿಯವರು ಕೆಲಸ ಮಾಡುತ್ತಿದ್ದಲ್ಲಿ ಶಿವನ ಕೃಪೆಯಿಂದ ಶುಭ ಯೋಗವಿದೆ. ಜೊತೆಗೆ ಶುಭ ಸುದ್ದಿಯನ್ನು ಸಹ ಪಡೆಯುವಿರಿ. ಇದರೊಂದಿಗೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಇದರೊಂದಿಗೆ ಕುಟುಂಬದಲ್ಲಿದ್ದ ತಪ್ಪು ತಿಳುವಳಿಕೆ, ಮನಸ್ತಾಪಗಳು ದೂರವಾಗಲಿದೆ. ನಿಮ್ಮ ಮಾತಿನ ಶೈಲಿಯಿಂದ ಅನೇಕ ಕ್ಷೇತ್ರಗಳಲ್ಲಿ ನೀವು ಯಶಸ್ವಿಯಾಗಬಹುದು. ದೀರ್ಘಕಾಲದಿಂದ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದಲ್ಲಿ ಈ ಸಮಯದಲ್ಲಿ ನಿಮಗೆ ಪರಿಹಾರ ದೊರೆಯುತ್ತದೆ. ಈ ಸಮಯದಲ್ಲಿ ನೀವು ಹೂಡಿಕೆಯನ್ನ ಮಾಡುವ ಮೂಲಕ ಉತ್ತಮ ಪ್ರಯೋಜನವನ್ನ ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಈ ಅಮಾವಾಸ್ಯೆಯಿಂದ ತುಂಬಾ ಒಳ್ಳೆಯ ಸಮಯ ಪ್ರಾರಂಭವಾಗುವುದು. ಏಕಾಗ್ರತೆ ಹೆಚ್ಚಾಗಿ ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಯಶಸ್ವಿಯನ್ನ ಪಡೆಯುತ್ತಾರೆ. ಅನಿರೀಕ್ಷಿತ ಆರ್ಥಿಕ ಲಾಭ ಸಾಧ್ಯತೆಯೂ ಇದೆ. ನಿಮ್ಮ ಅತ್ತೆ ಮಾವನೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳುವುದು. ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ವೇಗವಾಗಿ ಹೆಚ್ಚಾಗುವುದು. ಪರಿಹಾರ: ಕಪ್ಪು ಎಳ್ಳು ಅಥವಾ ಬೆಲ್ಲ ಸೇರಿಸಿ ಒಂದು ಚಿಕ್ಕ ಉಂಡೆ ಮಾಡಿ ಕಾಗೆ ಅಥವಾ ಪಕ್ಷಿಗಳಿಗೆ ಅರ್ಪಿಸಿ. 2. ತುಲಾ ರಾಶಿ. ನಿಮ್ಮ ಶ್ರಮವು ನಿಮ್ಮ ಬದುಕನ್ನು ಬೆಳಗಿಸುತ್ತದೆ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಮಂಗಳಕರವಾಗಿದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ತುಲಾ ರಾಶಿಯವರ ಜಾತಕದಲ್ಲಿ ನವಗ್ರಹಗಳು ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ ಅವರು ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು. ತುಲಾ ರಾಶಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ತುಂಬ ಕಷ್ಟಪಡ್ತಾ ಇದ್ರೆ ಈ ಸಮಯದಲ್ಲಿ ಲಾಭ ಸಿಗುವ ಸಂಭವವಿದೆ. ಈ ರಾಶಿಯಲ್ಲಿನ ಜನರು ಯಾವುದೇ ಗಂಭೀರ ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ ಈ ಸಮಯದಲ್ಲಿ ಪರಿಹಾರ ಸಿಕ್ಕಿ ಮುಕ್ತಿಯನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ. ಆದಾಯದ ಮೂಲ ಕೂಡ ಹೆಚ್ಚಾಗಲಿದ್ದು ಈ ಸಮಯದಲ್ಲಿ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗಲಿದ್ದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲೇಬೇಕು. ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ಏರಿಕೆಯನ್ನ ಈ ಸಮಯದಲ್ಲಿ ನೀವು ಕಾಣಬಹುದಾಗಿದೆ. ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀಡಿ. ಹಾಗೆ ನಿಮ್ಮ ಮನಸ್ಸನ್ನ ಯಾವಾಗಲೂ ಸಂತೋಷದಿಂದಿರಲು, ಶಾಂತದಿಂದಿರಲು ಉತ್ತೇಜಿಸಿ ಮತ್ತು ಪ್ರಯತ್ನಿಸಿ. ತುಂಬಾ ದಿನದಿಂದ ವಾಹನವನ್ನು ಕೊಂಡುಕೊಳ್ಳಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ಈ ಸಮಯದಲ್ಲಿ ಅದು ನನಸಾಗಬಹುದು. ಪರಿಹಾರ: ಹಿತ್ತಲ ಅಥವಾ ಬಾಲ್ಕನಿಯಲ್ಲಿ ನೀರಿನಿಂದ ತುಂಬಿದ ಪಾತ್ರೆಯಲ್ಲಿ ಒಂದು ದೀಪವನ್ನು ಇಡಿ. ಪಿತೃದೇವತಾ ನಮೋ ನಮಃ ಎಂದು 7 ಬಾರಿ ಹೇಳಿ. ಸಿಂಹ ರಾಶಿ. ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣದ ಗುಪ್ತ ಶಕ್ತಿ ನಿಮ್ಮೊಂದಿಗೆ ಇರುವುದು ನಿಮ್ಮ ಗಮನಕ್ಕೆ ಬರುವುದು.
ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಒಳ್ಳೆಯ ಯೋಗವನ್ನ ಕಾಣ್ತಾರೆ. ಸಿಂಹ ರಾಶಿಗೆ ಸೇರಿದ ಜನರು ಉದ್ಯೋಗವನ್ನ ಮಾಡ್ತಾ ಇದ್ದಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಫಲವನ್ನ ಈ ಸಮಯದಲ್ಲಿ ಕಾಣಬಹುದು. ಈ ಸಮಯದಲ್ಲಿ ನಿಮ್ಮ ಪರಿಶ್ರಮವನ್ನ ನೋಡಿ ಮೇಲಾಧಿಕಾರಿಗಳಿಂದ ನಿಮಗೆ ಬಡ್ತಿ ಸಿಗುವ ಯೋಗವೂ ಇದೆ. ಇದರೊಂದಿಗೆ ನೀವು ಶುಭ ಸುದ್ದಿಯನ್ನು ಕೇಳುವ ಸಂಭವವಿದೆ. ಬಟ್ಟೆ ವ್ಯಾಪಾರಿಗಳಿಗೆ ಈ ದಿನಗಳಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಾಗಲಿದ್ದು ದುಪ್ಪಟ್ಟು ಅಭಿವೃದ್ಧಿ ಕಾಣುವ ಸಂಭವ ಹೆಚ್ಚಾಗಲಿದೆ. ಪರಿಹಾರ: ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನ 21 ಬಾರಿ ಜಪ ಮಾಡಿ. ಮೀನರಾಶಿಗೆ ಸೇರಿದ ಜನರಿಗೆ ಈ ಅಮಾವಾಸ್ಯೆಯು ಹೆಚ್ಚಿನ ಲಾಭವನ್ನ ಉಂಟು ಮಾಡಲಿದೆ. ಮನೆಯಿಂದ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ವಿದೇಶದ ಕಂಪನಿಯಲ್ಲಿ ಉತ್ತಮ ಅವಕಾಶ ಸಿಗುವ ಸಂಭವವಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣಗಳಿದ್ದಲ್ಲಿ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಿಮ್ಮ ಪ್ರಕರಣಗಳೆಲ್ಲವೂ ಇತ್ಯರ್ಥವಾಗುವ ಸಂಭವವಿದೆ. ತೀರ್ಪು ನಿಮ್ಮ ಪರವಾಗಿ ಬರುವ ಸಂಭವ ಹೆಚ್ಚಾಗಿದೆ. ಮೀನರಾಶಿಯ ಜನರು ಸಾಲದಿಂದ ಹಲವು ದಿನಗಳಿಂದ ಬಳಲ್ತಾ ಇದ್ದಲ್ಲಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ. ಪರಿಹಾರ: ಹಾಲಿನ ಜೊತೆ ಹಸಿರು ತುಳಸಿ ಎಲೆಗಳಿಂದ ದೇವರಿಗೆ ಅಭಿಷೇಕ ಮಾಡಿ. ಕಟಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಈ ಶುಭ ದಿನದಿಂದ ಕಟಕ ರಾಶಿಯಲ್ಲಿ ಸೇರಿದ ಜನರು ದೊಡ್ಡ ಕಂಪನಿಯಿಂದ ಉದ್ಯೋಗವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಕಟಕ ರಾಶಿಯಲ್ಲಿರುವ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಜೀವನವನ್ನ ಕಳೆದು ಸಂತೋಷದಿಂದಿರಲು ಸಾಧ್ಯವಾಗುತ್ತದೆ. ಇದರಿಂದ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗಲಿದ್ದು ಸಂತೋಷದಿಂದ ಕಾಲ ಕಳೆಯುವಿರಿ. ಕಟಕ ರಾಶಿಯಲ್ಲಿ ಇರುವವರು ಹಲವು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಈ ಸಂದರ್ಭದಲ್ಲಿ ನಿಮಗೆ ಆರೋಗ್ಯ ಸುಧಾರಿಸಲು ಪ್ರಾರಂಭವಾಗುವುದು. ಅಲ್ಲದೆ ಮದುವೆಯ ವಯಸ್ಸಿಗೆ ಬಂದಿರುವ ಕಟಕ ರಾಶಿಯವರಿಗೆ ಮದುವೆ ಯೋಗವು ಪ್ರಾಪ್ತಿಯಾಗುವುದು. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುವುದು. ಪರಿಹಾರ: ನೀರಿನ ತಟ್ಟೆಯಲ್ಲಿ ಹೂವಿನ ದಳಗಳನ್ನು ಹಾಕಿ ದೀಪ ಬೆಳಗಿಸಿ 9 ನಿಮಿಷ ಧ್ಯಾನ ಮಾಡಿ. ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗ ರೂಪುಗೊಳ್ಳಲಿದ್ದು ಒಳ್ಳೆಯ ದಿನಗಳನ್ನ ಎದುರು ನೋಡಬಹುದು. ಈ ರಾಜಯೋಗ ನಿಮ್ಮ ಕರ್ಮ ಭಾವದಲ್ಲಿ ರೂಪುಗೊಳ್ಳುತ್ತಿರುವುದರಿಂದ ಜೀವನದಲ್ಲಿ ಸಾಕಷ್ಟು ಸಮಯದಿಂದ ನಡೆದುಕೊಂಡು ಬಂದಂತಹ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡೆಯುವಿರಿ. ಉದ್ಯೋಗದಲ್ಲಿ ಇರುವವರಿಗೆ ಪ್ರಮೋಷನ್ ಜೊತೆಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿದೆ. ವಿದೇಶ ಪ್ರಯಾಣಕ್ಕೆ ಕನಸು ಕಾಣುತ್ತಿದ್ದಲ್ಲಿ ಈ ಸಂದರ್ಭದಲ್ಲಿ ಅದು ಕೈಗೂಡುವುದು. ನಿಮ್ಮ ಶ್ರಮದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿನ ಮುನಿಸುಗಳು ದೂರವಾಗಿ ಕುಟುಂಬದಲ್ಲಿ ಸಂತೋಷ ಏರ್ಪಡುತ್ತದೆ. ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಸಾಕಷ್ಟು ಲಾಭದಾಯಕವಾಗಲಿದೆ. ಪರಿಹಾರ: ನಿಮ್ಮ ಇಷ್ಟ ದೇವರ ನಾಮವನ್ನ ಒಂದು ನೋಟ್ಬುಕ್ನಲ್ಲಿ ಬರೆಯುತ್ತಾ ಬನ್ನಿ, ನಿಮಗೆ ಶುಭವಾಗುವುದು. ಮಿಥುನ ರಾಶಿಯವರಿಗೆ ಸಾಕಷ್ಟು ಲಾಭ ಈ ಸಂದರ್ಭದಲ್ಲಿ ದೊರಕಲಿದೆ. ಪ್ರತಿಯೊಂದು ಕೆಲಸದಲ್ಲೂ ಮಿಥುನ ರಾಶಿಯವರಿಗೆ ಸಫಲತೆ ದೊರಕಲಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಸಮಸ್ಯೆಯಿಂದ ಪರಿಹಾರ ದೊರಕಿ ಅತಿ ಶೀಘ್ರದಲ್ಲೇ ಶುಭ ಸುದ್ದಿ ಸಿಗಲಿದೆ. ನೀವು ಮಾಡುತ್ತಿರುವ ಕೆಲಸದಿಂದಾಗಿ ಸಮಾಜದಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗಲಿದೆ. ಸಾಕಷ್ಟು ದಿನಗಳಿಂದ ಕೆಲಸವನ್ನ ಹುಡುಕುತ್ತಿರುವವರಿಗೆ ಅವರ ನೆಚ್ಚಿನ ಕೆಲಸ ಸಿಗಲಿದೆ. ಈಗಾಗಲೇ ಉದ್ಯೋಗದಲ್ಲಿ ಇರುವವರು ತಮ್ಮ ಅಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆಯುತ್ತಾರೆ. ಇದರಿಂದ ಸಹೋದ್ಯೋಗಿಗಳಿಂದ ಗೌರವವನ್ನ ಪಡೆಯುತ್ತಾರೆ. ಆದರೆ ಇದರಿಂದ ಪ್ರಯಾಣವನ್ನ ಮಾಡಬೇಕಾಗಬಹುದು. ಆದರೆ ಇದು ಭವಿಷ್ಯದಲ್ಲಿ ಲಾಭವನ್ನ ನೀಡಲಿದೆ. ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ದುಃಖಗಳು ಕೊನೆಗೊಳ್ಳುವ ಸಮಯ ಅತಿ ಶೀಘ್ರದಲ್ಲಿ ಬರಲಿದೆ. ಪರಿಹಾರ: 5 ಬೆಲ್ಲದ ತುಂಡುಗಳನ್ನು ಹಸುವಿಗೆ ಅರ್ಪಿಸಿ. ನಿಮ್ಮ ಮನಸ್ಸಿನಲ್ಲಿರೋದು ಪೂರೈಸುವುದು. ಕುಂಭರಾಶಿಯ ಜನರಿಗೆ ಈ ಸಮಯದಲ್ಲಿ ಏರ್ಪಡುವ ಯೋಗಗಳು ತುಂಬ ಶುಭವನ್ನುಂಟು ಮಾಡಲಿದೆ. ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಧನಸ್ಥಾನದಲ್ಲಿ ರೂಪುಗೊಳ್ಳಲಿದ್ದು ಇದು ಲಾಭ ಹೆಚ್ಚಾಗಲಿದೆ. ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಉಳಿದುಕೊಂಡಿದ್ದ ಕೆಲಸಗಳು ಪೂರ್ತಿಗೊಳ್ಳಲಿದೆ. ಹೊಸದಾಗಿ ಉದ್ಯೋಗ ಅಥವಾ ಉದ್ಯಮವನ್ನ ಪ್ರಾರಂಭ ಮಾಡುವ ಯೋಗವು ಕೂಡ ಕಾಣಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಯತ್ನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ನಿರೀಕ್ಷಿತ ಫಲಿತಾಂಶವನ್ನ ಪಡೆಯುವ ಸಮಯವಾಗಿದೆ. ವ್ಯಾಪಾರ ಕ್ಷೇತ್ರದಲ್ಲಿಯೂ ಕೂಡ ಕುಂಭ ರಾಶಿಯವರು ತಮ್ಮ ಎದುರಾಳಿಗೆ ತಕ್ಕ ಉತ್ತರವನ್ನ ನೀಡುವ ಸಮಯವಾಗಿದ್ದು ಸಾಕಷ್ಟು ಸಮಯದಿಂದ ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಯಾಗಲಿ ಮತ್ತು ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆಯುವಿರಿ.
ಪರಿಹಾರ ನೀಲಿ ನೋಟ್ಬುಕ್ನಲ್ಲಿ ಓಂಕಾರ ಎಂದು ಬರೆಯಲು ಪ್ರಾರಂಭಿಸಿ. ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.